ಓಂ ಉತನ ಈಂ ಮರುತೋ ವೃದ್ಧಸೇನಾಸ್ಮದ್ರೋದಸಿ ಸಮನಸಸ್ಸದಂತು ಪೃಷದಶ್ವಾಸೋ ವನಯೋ ನರಥಾ ರಿಷಾದಸೋ ಮಿತ್ರಯುಜೋ ನ ದೇವಾಃ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಫೆಬ್ರವರಿ ತಿಂಗಳ ಧನುರ್ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾಗಿ ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂಥ ಗುರು ಹಾಗೂ ಸುಖಸ್ಥಾನಾಧಿಪತಿ ಆಗಿರತಕ್ಕಂಥ ಗುರು ಸಪ್ತಮದಲ್ಲಿದ್ದು ಬಲಿಷ್ಠವಾದ ಗುರುಬಲವನ್ನು ನಿಮಗೆ ಕೊಡ್ತಾ ಇರೋದ್ರಿಂದ ನಿಮಗೇನು ಭಯ ಅಥವಾ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಗುರುಬಲ ಹೊಂದಿದ್ರೆ ಸಾಕು. ಗುರು ನೋಡಿದರೆ ಕೋಟಿ ಪುಣ್ಯ ಅಂತ ಕರಿತೀವಿ. ಹಂಗಾಗಿ ಗುರು ನೇರ ದೃಷ್ಟಿ, 7ನೇ ಮನೆ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಿರೋದ್ರಿಂದ ಬೇರೆ ಗ್ರಹಗಳ ಬಲಾಬಲಗಳಲ್ಲಿ ನಿಮಗೆ ಸ್ವಲ್ಪ ಕುಂಠಿತವಾದರೂ ಗುರು ಬ್ಯಾಲೆನ್ಸ್ ಮಾಡ್ತಾರೆ. ಬೇರೆ ಗ್ರಹಗಳು ಸಪೋರ್ಟ್ ಮಾಡಿದ್ರೆ ಗುರುವಿನ ಸಪೋರ್ಟ್ ಜೊತೆಗೆ ಬೆಳಿತೀರಾ. ಬೇರೆ ಗ್ರಹಗಳು ಸಪೋರ್ಟ್ ಮಾಡಲಿಲ್ಲ ಅಂದರೆ ಗುರು ನಿಮಗೆ ಬ್ಯಾಲೆನ್ಸ್ ಮಾಡ್ತಾರೆ, ನಷ್ಟ ಆಗದೆ ಕಾಪಾಡ್ತಾರೆ. ಅದೇ ಈ ತಿಂಗಳು ನಿಮಗಿರೋದು. ಏನಪ್ಪ ಅಂತಂದರೆ, ಧನುರ್ರಾಶಿಯವರಿಗೆ ಸಪ್ತಮ ಹಾಗೂ ದಶಮ ಸ್ಥಾನಾಧಿಪತಿ ಆಗಿರತಕ್ಕಂಥ ಬುಧ ಬಂದು 3ನೇ ತಾರೀಕು ತೃತೀಯ ಸ್ಥಾನಕ್ಕೆ ಹೋಗ್ತಾರೆ, 3ನೇ ಮನೆಗೆ ಹೋಗ್ತಾರೆ. ಈಗಾಗಲೇ ಈ ವರ್ಷ ಪೂರ್ತಿ ಒಂದು ತಾತ್ಕಾಲಿಕ ಸರ್ಪದೋಷದಲ್ಲಿ ನೀವು ನಿಂತಿದ್ದೀರ ಧನುರ್ರಾಶಿಯವರು. ಬಟ್ ಏನಪ್ಪ ಅಂತಂದರೆ, ಬುಧ 3ನೇ ಮನೆಗೆ ಬಂದರೂ ಕೂಡ ಧೈರ್ಯ ಸಿಗುತ್ತೆ ಬಿಟ್ಟರೆ, ಈ 7th ಹೌಸ್ ಮತ್ತು 10th ಹೌಸ್ ಆಕ್ಟಿವೇಟ್ ಆಗುತ್ತೆ ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಫಲ ಸಿಗಲ್ಲ. ಉದಾಹರಣೆಗೆ 10th ಹೌಸ್ ಜಾಬ್, ಹೌಸ್ ಆಫ್ ಜಾಬ್ ಅಧಿಪತಿ ಆಗಿರತಕ್ಕಂಥದ್ದು ಯಾರು? ಬುಧ. ಅವ್ರು ನಿಮ್ಗೆ ಸಪೋರ್ಟ್ ಕೊಡ್ತಾರೆ. ಜಾಬಲ್ಲಿ ಸ್ವಲ್ಪ ಸ್ಥಿರವನ್ನು ಉಳಿಸ್ತಾರೆ, ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಬರೋದಿಲ್ಲ. ಜಾಬ್ ಇರುತ್ತೆ, ಆದರೆ ತೃಪ್ತಿ ಇರೋದಿಲ್ಲ, ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ಇನ್ನು ಸಪ್ತಮ ಸ್ಥಾನ, ವಿವಾಹಕ್ಕೆಲ್ಲ ಸೆಟ್ ಆಗುತ್ತೆ, ಆದರೆ ಸ್ಪೀಡಾಗಿ ಹೋಗಲ್ಲ, ತುಂಬ ವಿಳಂಬ. ವಿವಾಹ ಅಂತಲೇ ಶುಭ ಕಾರ್ಯ ಇತ್ಯಾದಿ ಎಲ್ಲದರಲ್ಲೂ ಈ ಥರ ಆಗುತ್ತೆ. ಹಾಗಾಗಿ ಬುಧನಿಗೆ ಏನಾದರೂ ಪರಿಹಾರ ಮಾಡಬೇಕಾ? ಇಲ್ಲ. ಸರಿ, ನೆಕ್ಸ್ಟ್ ನಿಮ್ಮ ರಾಶಿಯಿಂದ 6 ಮತ್ತು 11ನೇ ಸ್ಥಾನಾಧಿಪತಿ ಆಗಿರತಕ್ಕಂಥ ಶುಕ್ರ, ಅವರು 5ನೇ ತಾರೀಕು ತೃತೀಯ ಸ್ಥಾನಕ್ಕೆ ಹೋಗ್ತಾರೆ, 3ನೇ ಮನೆಗೆ ಹೋಗ್ತಾರೆ. ಲಾಭ ಸ್ಥಾನಾಧಿಪತಿ ಲಾಭವನ್ನು ಕೊಡ್ತಾನೆ, ಸ್ವಲ್ಪ ವಿಳಂಬ ಮಾಡ್ತಾನೆ. ವಾಹನ ಯೋಗ ಸ್ವಲ್ಪ ಕಡಿಮೆ ಇದೆ. ವಾಹನ ಚಾಲಕರು ಮಾಲೀಕರಿಗೂ ಸ್ವಲ್ಪ ಒಂಚೂರು ನಷ್ಟ ಆಗುವಂಥ ಸಾಧ್ಯತೆ, ಚೂರು ನಷ್ಟ ಅಷ್ಟೇ, ತುಂಬ ನಷ್ಟ ಏನಲ್ಲ. ಸಣ್ಣ ಪುಟ್ಟ ಅಪಘಾತಗಳು, ಅವಘಡಗಳಾಗುವ ಸಾಧ್ಯತೆಗಳಿರುತ್ತೆ. ಮುಖ್ಯವಾಗಿ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ತೇಜೋವಧಿ ಆಗುವಂಥದ್ದು, ಮನಸ್ಸಿಗೆ ಬೇಸರ ಆಗುವಂಥ ಸಾಧ್ಯತೆಗಳಿರುತ್ತೆ. ಇವೆಲ್ಲ ನೀವು ನೋಡ್ಕೋಬೇಕಾಗುತ್ತೆ ಧನುರ್ರಾಶಿಯವರು. ಯಾಕಂದರೆ ತೃತೀಯ ಸ್ಥಾನಕ್ಕೆ ಬಂದಿರತಕ್ಕಂಥ ಶುಕ್ರ ಈ ತಿಂಗಳು ಪೂರ್ತಿಯಲ್ಲೇ ಇರ್ತಾರೆ 5ನೇ ತಾರೀಕಿಂದ. ಹಾಗಾಗಿ ಸ್ವಲ್ಪ ಜಾಗೃತಿಯಾಗಿರಬೇಕು, ಪರಿಹಾರಗಳು ಬೇಕಿಲ್ಲ. ಇನ್ನು 3ನೇ ವಿಚಾರ, ಯಾರು? ಸೂರ್ಯ. ಅವರು ನಿಮಗೆ ಭಾಗ್ಯಸ್ಥಾನಾಧಿಪತಿ, ತೃತೀಯದಲ್ಲಿದ್ದಾರೆ, ಶತ್ರು ಸ್ಥಾನದಲ್ಲಿದ್ದಾರೆ. ತೃತೀಯ ಸ್ಥಾನದಲ್ಲಿ ಶತ್ರು ಸ್ಥಾನ ಇದ್ದರೆ ಧೈರ್ಯವನ್ನು ಕಳ್ಕೊತೀರಾ, ಧೈರ್ಯ ಕಡಿಮೆ ಆಗುತ್ತೆ, ಸ್ವಲ್ಪ ಬಲಹೀನವಾಗ್ತೀರಾ. ಸ್ವಲ್ಪ ವಿದ್ಯಾರ್ಥಿಗಳು ಸ್ವಲ್ಪ ಕನ್ಫ್ಯೂಷನ್ ಮಾಡೋಕೆ ಬರ್ತೀರಾ, ಬಿಸ್ನೆಸ್ಸಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಮಾಡೋ ಬರುತ್ತೆ. ಆ್ಯಂಡ್ ಓವರ್ ನಿಮ್ಮ ಜಾಬಲ್ಲಿ ನಾನು ಆಗಲೇ ಹೇಳಿದೆ ಏನಾಗುತ್ತೆ ಅಂತ. ಸೂರ್ಯ ತೃತೀಯಕ್ಕೆ ಬಂದಾಗ ಒಂದು ಸ್ವಲ್ಪ ಚರ್ಮ ರೋಗಗಳು ಬರುವಂಥದ್ದು, ಉಬ್ಬಸ ಜಾಸ್ತಿ ಆಗುವಂಥದ್ದು, ವೀಸಿಂಗ್ ಇಶ್ಯೂಸ್ ಆಗುವಂಥದ್ದು, ಆಮೇಲೆ ದಿಢೀರಂತ ನಿಮ್ಮ ದೇಹದಲ್ಲಿ ಬದಲಾವಣೆಗಳನ್ನು ಕಾಣುವಂಥದ್ದು, ಇದೆಲ್ಲ ಕಾಣ್ಬೋದು. ಹಾಗಾಗಿ ಪ್ರತಿದಿನ ಎದ್ದು ಸೂರ್ಯ ನಮಸ್ಕಾರ ಮಾಡಿ, ಭಾಳ ಮುಖ್ಯ, ನಿಮ್ಗೆ ಬೇಕು. ಇನ್ನು 23ನೇ ತಾರೀಕು ನಿಮಗೆ ನಷ್ಟ ಸ್ಥಾನಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆಗಿರತಕ್ಕಂಥ ಕುಜ, ಅವರು 3ನೇ ಮನೆಗೆ ಬರ್ತಾರೆ. ಕುಜನಿಂದ ಮಾತ್ರ ಏನು ಸಮಸ್ಯೆ ಇಲ್ಲ. ಯಾಕಂದರೆ ಪೂರ್ವ ಪುಣ್ಯ ಸ್ಥಾನ ನಿಮಗೆ ತೃತೀಯದಲ್ಲಿದ್ದಾಗ ಧೈರ್ಯ ಬರುತ್ತೆ, ನಷ್ಟ ಸ್ಥಾನಾಧಿಪತಿ ತೃತೀಯದಲ್ಲಿ ಧೈರ್ಯ ಬರುತ್ತೆ. ಕುಜನಿಂದ ಧೈರ್ಯ ಇದ್ದು ಒಂದು ಸ್ವಲ್ಪ ಭೂಮಿ ಖರೀದಿ, ಮನೆ ಖರೀದಿ ಅಥವಾ ಫ್ಲಾಟ್ ತಗೊಳ್ಳೋದು, ಈ ಥರದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೋ ರೈತರಿಗೋ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ. ಇದು ಗ್ರಹಗಳ ಸ್ಥಿತಿ. ಸರಿ, ಅರ್ಧಾಷ್ಟಮ ಶನಿ ನಡೀತಾ ಇದೆ. ಅರ್ಧಾಷ್ಟಮ ಶನಿಗೆ ನೀವು ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಬೇಕು. ಜೊತೆಗೆ ಏನಪ್ಪ ಅಂತಂದರೆ, ಪ್ರಮುಖವಾಗಿ ತೈಲಾಭಿಷೇಕವನ್ನು ತಿಂಗಳಿಗೊಮ್ಮೆ ಮಾಡಿಸ್ಬೇಕು. ಅದು ತುಂಬ ಇಂಪಾರ್ಟೆಂಟ್ ಇದೆ. ಸಾಧ್ಯವಾದರೆ ಸಮಯ ಸಿಕ್ಕಿದ್ರೆ, ಎಲ್ಲಾದರೂ ಅನುಕೂಲ ಆದರೆ ಒಂದು ಶನಿ ಶಾಂತಿ ಮಾಡಿಸಿ, ಅಥವಾ ಶನೇಶ್ವರನ ಮೂಲಕ್ಷೇತ್ರ ದರ್ಶನಗಳನ್ನ ಮಾಡಿ ಬನ್ನಿ. ಅದು ನಿಮಗೆ ಒಂದು ಸ್ವಲ್ಪ ಒಳ್ಳೆ ಫಲ ಕೊಡುತ್ತೆ. ಇನ್ನು ರಾಹುನು 3ನೇ ಮನೆ, ಕೇತುನು 9ನೇ ಮನೆ. 3 ಮತ್ತು 9ನೇ ಮನೆ ರಾಹು ಕೇತು ಇತ್ತು ಅಂತಂದರೆ ಸರ್ಪದೋಷ. ಅದು ನಾನು ವರ್ಷ ಭವಿಷ್ಯದಲ್ಲೇ ಹೇಳಿದ್ದೆ ನನಗೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸಂತಾನ ಆಗ್ಬೋದು, ನೂತನ ವ್ಯಾಪಾರ ಆಗ್ಬೋದು, ಉದ್ಯೋಗದ ಬದಲಾವಣೆ ಆಗ್ಬೋದು, ಆರೋಗ್ಯದಲ್ಲಿ ಸುಧಾರಣೆ ಆಗ್ಬೋದು, ಪ್ರತಿಯೊಂದರಲ್ಲೂ ಕೂಡ ಯೋಚನಾ ಶಕ್ತಿಯಿಂದ, ವಿವೇಚನಾ ಶಕ್ತಿಯಿಂದ, ಅನುಭವ ಶಕ್ತಿಯಿಂದ, ಹಿರಿಯರ ಮಾರ್ಗದರ್ಶನದಿಂದ ಮುಂದೋಗಿ ಸಡನ್ನಾಗಿ ಡಿಸಿಷನ್ ತಗೊಳ್ಳೋದಂಗೆಲ್ಲ ಮಾಡಬಾರದು ಧನುರಾಶಿಯವರು. ಆದರೆ ನಾನು ಆಗಲೇ ಹೇಳಿದೆ, ಗುರುಬಲ ಒಂದೇ ಒಂದಿರೋದ್ರಿಂದ ನಿಮಗೆ ಯಾವ ನೆಗೆಟಿವ್ ಕೂಡ ನಿಮಗೆ ಅಪ್ಲಿಕೇಬಲ್ ಆಗಲ್ಲ. ಆದರೂ ಮೈನಸ್ ಹೋಗಲ್ಲ, ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಈ ತಿಂಗಳು ನೀವು ಸಂಪಾದನೆ ಮಾಡ್ತಿರಲ್ವ, ಖರ್ಚು ಮಾಡಲ್ಲ,
ಬರೋ ತಿಂಗಳು ನೀವು 500 ರೂಪಾಯಿ ಸಂಪಾದನೆ ಮಾಡ್ಬೋದು, ಆದರೆ 500 ರೂಪಾಯಿ ಖರ್ಚು ಮಾಡ್ತೀರಾ, ಅದೇ ಆಗುತ್ತೆ. ಹಾಗೆ ಇನ್ನು ನೋಡಿ, ಇನ್ನೂ ಹೇಳುತ್ತೆ, ಏನು ಹೇಳುತ್ತೆ, ದೀರ್ಘಾಸ್ಯ ಕಂಠಃ ಪೃಥುಕರ್ಣನಾಸಃ ಕರ್ಮೋದ್ಯತಃ ಕುಬ್ಜತನೋರ್ನಸ್ರೇ ಪೃಷ್ಟಃ ಪ್ರಾಗಲ್ವಾಕ್ ತ್ಯಾಗಯುತೋರಿಹಂತ ಸಮೈಕ ಸಾಧ್ಯ ಶಿಷ್ಟ ಭಗವದ್ ಬಲಾಢ್ಯ ಅಂತೇಳಿ ಶ್ಲೋಕ ಹೇಳುತ್ತೆ. ಏನು, ಸ್ವಲ್ಪ ನಿಮಗೆ ಕುತ್ತಿಗೆ ನೋವು ಬರುವಂಥದ್ದು, ಕಿವಿ ನೋವು ಬರುವಂಥದ್ದು ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಶರೀರ ಸ್ವಲ್ಪ ಕೃಷಿಸುತ್ತೆ, ಅಂದರೆ ಕಷ್ಟಪಡುತ್ತೀರ, ಶರೀರ ಸ್ವಲ್ಪ ಹಿಂಸೆ ಆಗುತ್ತೆ. ಆಮೇಲೆ ಗೌರ್ಮೆಂಟ್ ಉದ್ಯೋಗದಲ್ಲಿ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಈ ತಿಂಗಳು ಜಾಗೃತಿಯಾಗಿರಿ, ರಾಜಕೀಯ ವ್ಯಕ್ತಿಗಳು ಜಾಗೃತಿಯಾಗಿರಿ, ಸಮಸ್ಯೆಗಳಾಗುತ್ತೆ ನಿಮಗೆ. ಜೊತೆಗೆ ಸ್ವಲ್ಪ ಸೋಂಬೇರಿ ಆಗಿಬಿಡ್ತೀರ, ಸ್ವಲ್ಪ ಕೊಳಕಾಗ್ಬಿಡ್ತೀರ, ಸ್ನಾನಗಳು ಸರಿಯಾಗಿ ಮಾಡಲ್ಲ, ಕಟಿಂಗ್ ಸರಿಯಾಗಿ ಮಾಡಿಸಲ್ಲ, ಕ್ಲೀನಾಗಿರಲ್ಲ, ಸ್ವಲ್ಪ ಕೊಳಕಾಗ್ಬಿಡ್ತೀರ, ಆ ಥರದ್ದೇ ಮನಸ್ಸು ಜಾಸ್ತಿ ಇರುತ್ತೆ. ಸಮಾಧಾನ ಇರಲ್ಲ, ಹೆಚ್ಚು ಸಮಾಧಾನ ಇರಲ್ಲ, ಶತ್ರುಗಳು ಒಂದು ಸ್ವಲ್ಪ ಉತ್ಪತ್ತಿ ಆಗುವಂಥ ಸಾಧ್ಯತೆ. ಇವೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನೆಗೆಟಿವೇ ಅಂತ ತಿಳ್ಕೊಬಾರ್ದು. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ರೆ ನಿಮಗೆ ಗುರು ಒಬ್ಬರು ಸಪೋರ್ಟ್ ಇದ್ರೆ ಸಾಕು ಅಂತ. ಇನ್ನು ಜನರಲೈಸ್ ಏನು ಹೇಳುತ್ತೆ, ಮನೆ ಕಟ್ಟುವಂಥ ಕೆಲಸದ ಬಗ್ಗೆ ಆಲೋಚನೆ, ಅದರ ಪ್ರಯತ್ನ ಚೆನ್ನಾಗಿದೆ. ಶುಭ ಸಮಾಚಾರಗಳು ಮನಸ್ಸಿಗೆ ಒಂದು ಆನಂದ ಕೊಡುತ್ತೆ. ವಿದ್ಯೆಯಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಶಿಕ್ಷಕರಿಗೆ ಒಳ್ಳೆ ಮಾಸ, ಸ್ಥಾನಪಲ್ಲಟ ಆಗುವ ಸಾಧ್ಯತೆ, ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕ್ರೀಡೆಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ, ಬಟ್ ಜೋರಾಗಿ ಹೋಗೋದು ಬೀಳೋದು ಏನೋ ಮಾಡ್ಕೊಂಡು ಚೂರು ರೆಸ್ಟ್ ಹೋಗೋ ಸಾಧ್ಯತೆಗಳು. ಆಧ್ಯಾತ್ಮ ಜ್ಞಾನ ತುಂಬ ವೃದ್ಧಿ ಆಗುತ್ತೆ. ಫೈನಾನ್ಸ್, ಹಣ ವಿಚಾರದಲ್ಲಿ, ಹಣ ವ್ಯವಹಾರದಲ್ಲಿ, ಚೀಟಿ ವ್ಯವಹಾರದಲ್ಲೆಲ್ಲ ಲಾಭ ಚೆನ್ನಾಗಿಲ್ಲ. ಮಾಸದ ಅಂತ್ಯದಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ. ನೂತನ ವ್ಯಾಪಾರಕ್ಕೆ ಈ ತಿಂಗಳು ನಿಮ್ಗೆ ಒಳ್ಳೆಯದಲ್ಲ. ಹೊಸ ಕೆಲಸದಲ್ಲಿ ಕೂಡ ನೀವು ಪ್ರಯತ್ನ ಪಡೋದು ಬೇಡ, ಇರೋ ಕೆಲಸ ಉಳಿಸ್ಕೊಂಡೋಗಿ. ರಾಜಕೀಯ ವ್ಯಕ್ತಿಗಳಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಅಧಿಕವಂತ ದುಡ್ಡು ಖರ್ಚು, ಮಾನ ನಷ್ಟ, ಸ್ಥಾನ ನಷ್ಟ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಮುಂದಿನ ಜೀವನದ ಬಗ್ಗೆ ನಿರ್ಧಾರಗಳು ತಗೊಳ್ಳಿ, ಅದು ನಿಮ್ಗೆ ತುಂಬ ಒಳ್ಳೆಯದು. ಇನ್ನು ಬಟ್ಟೆ ವ್ಯಾಪಾರಗಳಿಗೆ ಚೆನ್ನಾಗಿರುತ್ತೆ ಈ ತಿಂಗಳು. ಆಸ್ಪತ್ರೆ ಸಿಬ್ಬಂದಿಯವರಿಗೆ, ಆಸ್ಪತ್ರೆ ಕೆಲಸ ಮಾಡೋರಿಗೆ, ಆಸ್ಪತ್ರೆ ಓನರ್ಸ್ಗೆ ಚೆನ್ನಾಗಿರುತ್ತೆ. ಡಾಕ್ಟರ್ಸ್ ಚೆನ್ನಾಗಿರುತ್ತೆ. ಶುಭ ಕಾರ್ಯಗಳನ್ನು ನಡೆಯೋದ್ರ ಬಗ್ಗೆ ಒಂದು ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ. ನಾನು ಹೇಳಿದ್ದೀನಿ, ಸರ್ಕಾರಿ ಕೆಲಸ ಸ್ವಲ್ಪ ಹುಷಾರಾಗಿದೆ. ವಿದೇಶ ಪ್ರಯಾಣದಲ್ಲೂ ತೊಂದರೆ ಆಗುತ್ತೆ. ಹಿರಿಯ ಅಧಿಕಾರಿಗಳಿಗೂ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ. ಟ್ರಾನ್ಸ್ಫರ್ಗಳು ಇತ್ಯಾದಿ ನಿರೀಕ್ಷೆ ಪಡಬಹುದು. ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ, ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆ. ಆಹಾರವನ್ನು ಎಚ್ಚರವಾಗಿ ಸ್ವೀಕರಿಸಿ. ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆ, ಜೀರ್ಣಕ್ರಿಯೆ ತೊಂದರೆಗಳು ಬರುವಂಥ ಸಾಧ್ಯತೆ. ಆಸ್ತಿ ಖರೀದಿಸುವ ಮುಂಚೆ ಅದನ್ನು 2-3 ಸಲ ನೀವು ವಿಶ್ಲೇಷಣೆ ಮಾಡಿ ತಿಳ್ಕೊಂಡು ಆಮೇಲೆ ಖರೀದಿ ಮಾಡಿ. ಹುಷಾರಾಗಿರಿ. ವಾಹನ ಚಾಲನೆಯಲ್ಲಿ ಎಚ್ಚರ. ಇನ್ನೇನಿದೆ ಗುರುಗಳೇ, ಎಲ್ಲ ಕೆಟ್ಟದ್ದು ಹೇಳ್ಬಿಟ್ರಲ್ಲ, ಇಲ್ಲ, ಗುರು ದೃಷ್ಟಿ ಇದೆ, ಗುರುಬಲ ಇದೆ, ಚಿಂತೆ ಮಾಡಬೇಡಿ. ಅದೆಲ್ಲ ಕೆಟ್ಟದಿದ್ರು ಕೂಡ ನಿಮ್ಮ ಅಪ್ಲಿಕೇಬಲ್ ಆಗಲ್ಲ. ಗುರುವನ್ನು ನಂಬಿ ಧೈರ್ಯವಾಗಿ ಈ ಥರ ಸಮಸ್ಯೆಗಳು ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು. ಇನ್ನು ಬಂಧುಗಳ ಆಗಮನದಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ. ಸಣ್ಣ ಪುಟ್ಟ ಕಿರಿಕಿರಿ ಉಂಟು ಮಾಡ್ತಾರೆ. ಬಂಗಾರ ಹಾಗೂ ಲೋಹಗಳನ್ನು ಖರೀದಿ ಮಾಡ್ತೀರಾ, ತುಂಬ ಚೆನ್ನಾಗಿದೆ. ಇನ್ನು ಭಯದ ವಾತಾವರಣ ಇರುತ್ತೆ, ಆಗ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಗೌಪ್ಯವಾದ ವಿಚಾರಗಳನ್ನು ಯಾರ ಹತ್ರ ಕೂಡ ನೀವು ಹೇಳಕ್ಕೆ ಹೋಗಬೇಡಿ. ಇನ್ನು ಒಂದು ನೆಕ್ಸ್ಟ್ ಹೆಜ್ಜೆಗೆ ಹೋಗಿ ಶಸ್ತ್ರಚಿಕಿತ್ಸೆಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಯಾರನ್ನೂ ನಂಬೇಡಿ, ನಿಮ್ಮ ಸ್ನೇಹಿತರನ್ನ, ಸಹೋದರನ್ನ ನಂಬೇಡಿ. ಅಂತಂದರೆ ಅತಿಯಾದ ನಂಬಿಕೆ ಬೇಡ, ನಂಬಿ. ಅದು ನಂಬಿಕೆ ಇಲ್ಲಂದರೆ ಜೀವನ ಇಲ್ಲ. ಅತಿಯಾದ ನಂಬಿಕೆ ಬೇಡ. ನಿಮ್ಮ ಜುಟ್ಟನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟು ನಿಲ್ಲಬೇಡಿ, ಅದಂತೂ ತುಂಬ ಇಂಪಾರ್ಟೆಂಟ್. ನಾನು ಹೇಳ್ತೀನಿ, ಸಾಧ್ಯವಾದಷ್ಟು ಈ ತಿಂಗಳು ನೀವು ವಿಶೇಷವಾಗಿ ಶನಿ ಸ್ತೋತ್ರಗಳನ್ನು ಕೇಳಿ, ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಸೂರ್ಯ ನಮಸ್ಕಾರ ಮಾಡಿ, ಅದು ನಿಮಗೆ ಒಂದು ಸ್ವಲ್ಪ ಉತ್ತಮವಾದ ಫಲ ಸಿಗುತ್ತೆ. ಸರಿ, ಹಾಗಿದ್ದರೆ ನೋಡಿ, ಗುರುಬಲ ಅನ್ನುವಂಥದ್ದು ನಿಮಗೆ ಎಲ್ಲಿವರೆಗೂ ಇದೆ ಅಂತಂದರೆ ಈ 2026 ಜೂನ್ 2ನೇ ತಾರೀಕುವರೆಗೂ ಇದೆ. ಅದಾದಮೇಲೆ ಗುರುಬಲ ಇಲ್ಲ. ಏನು ಮಾಡಬೇಕು? ಸಿಂಹರಾಶಿಯವರು ಪ್ರತಿಯೊಬ್ಬರು ಕೂಡ ಗುರುಶಾಂತಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲ ಕಡೆ ಗುರುಶಾಂತಿ ಮಹಾಯಾಗಗಳು ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ ಗ್ರಾಮದಲ್ಲಿ ಅಥವಾ ನಿಮ್ಮ ಮನೆಗಳೆಲ್ಲ ಅಕ್ಕಪಕ್ಕದಲ್ಲಿ ಅಥವಾ ದೇವಸ್ಥಾನ ಮಠ ಮಂದಿರಗಳಲ್ಲಿ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಒಂದು 500, 1000, 2000, 3000 ಟಿಕೆಟ್ ಇಟ್ಟಿರ್ತಾರೆ. ಅದನ್ನು ನೀವು ಬರೆಸಿ ಸಂಕಲ್ಪ ಮಾಡಿಸಿ ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲೂ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಕಾರದ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಜೂನ್ 2ನೇ ತಾರೀಕು ಮಾಡ್ತಾ ಇದ್ದೀನಿ. ಈ 1,000 ಜನಕ್ಕೆ ಮಾತ್ರ ಇದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ 1,001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಿ ನಿಮ್ಮ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತ ರಿಜಿಸ್ಟರ್ ಮಾಡ್ಕೋತಾರೆ. 1000 ಜನಕ್ಕೆ ಮಾತ್ರ ಅವಕಾಶ. ಪ್ರತಿಯೊಬ್ಬರಿಗೂ ಒಂದು ಕರುಂಗಲಿ ಮಾಲಾ ಅನ್ನುವಂಥದ್ದು ಕೊರಿಯರಲ್ಲಿ ಬರುತ್ತೆ. ಶಿವ ಹಾಗೂ ಗುರುಗಳ ಸಂಕೇತವಾಗಿರತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಪಾಸಿಟಿವ್ ಇನ್ಕ್ರೀಸ್ ಮಾಡುವಂತಹ ಕರುಂಗಲಿ ಮಾಲಾ ವಿತ್ ಸರ್ಟಿಫಿಕೇಟು ಅಕ್ಷತೆ ಸಮೇತವಾಗಿ ನಿಮ್ಮ ಮನೆಗೆ ಬರುತ್ತೆ ಕೊರಿಯರ್ ಮುಖಾಂತರ. 1001 ಜನಕ್ಕೆ ಮಾತ್ರ ಅವಕಾಶ. ಯಾಕಂದರೆ ಹೋದ್ಸಲ ಶನಿಶಾಂತಿ ಮಹಾಯಾಗ ಮಾಡಿದಾಗ ಸುಮಾರು 1000 ಗಟ್ಟಲೆ ಜನ ಆಗೋಗಿ
ಸರಿಯಾಗಿ ಒಂದು 100 ಜನಕ್ಕೆ ಪ್ರಸಾದ ಕಳಿಸೋಕ್ಕಾಗಿಲ್ಲ. ಈಗಲೂ ಕೂಡ ಬೇಸರ ಇದೆ. ಹಾಗಾಗಿ ಈ ಸಲ ಆ ಥರ ಆಗೋದು ಬೇಡ ಅಂತೇಳಿ 1000 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಈ ಒಂದು ಗುರುಶಾಂತಿ ಮಹಾಯಾಗದ ಜೊತೆಗೆ ಗಣಪತಿ ಹೋಮ, ನವಗ್ರಹ ಹೋಮ, ಇದರಲ್ಲೇ ಶನಿಶಾಂತಿ ಮಹಾಯಾಗ ಕೂಡ ಬರುತ್ತೆ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮ, ಇಷ್ಟು ಹೋಮಗಳನ್ನು ನಾವು ಇಲ್ಲಿ ಈ ಸಲ ಮಾಡ್ತಾ ಇದ್ದೀವಿ. ಈ ಹೋಮಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ದುಡ್ಡು ಕೊಟ್ಟರೆ ಬರಬೇಕು ಅಂತಿಲ್ಲ, ದುಡ್ಡು ಕೊಡಲಿಲ್ಲ ಅಂದ್ರೂ ಬರ್ಬೋದು. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗುವಂಥ ರೋಡಲ್ಲಿ ಅತ್ತಿಬೆಲೆ ಅನ್ನುವಂಥ ಜಾಗ ಸಿಗುತ್ತೆ. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ರಾಜರಾಜೇಶ್ವರಿ ಕ್ಷೇತ್ರ, ಆಂಜನೇಯ ಸ್ವಾಮಿ ಹಾಗೂ ವಿಶೇಷವಾಗಿ ಶನೇಶ್ವರ ಇರತಕ್ಕಂಥ ಮಹಾಕ್ಷೇತ್ರ, ಈ ಜಾಗದಲ್ಲಿ ಮಾಡಬೇಕು ಅಂತ ದೈವ ಪ್ರೇರಣೆ ಆಗಿದೆ. ನೇರವಾಗಿ ನೀವು ಸಕುಟುಂಬ ಸಪರಿವಾರ ಸಮೇತವಾಗಿ ನಿಮ್ಮ ಬಂಧುಗಳು, ಇಷ್ಟ ಮಿತ್ರರು, ಸ್ನೇಹಿತರು ಸಮೇತವಾಗಿ ಎಲ್ಲರನ್ನೂ ಕರ್ಕೊಂಡು ಬಂದು ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅನ್ನದಾನ ಸ್ವೀಕಾರ ಮಾಡ್ಬೋದು. ಸಂಕಲ್ಪ ಕೊಟ್ಟವರಿಗೆ ಸಂಕಲ್ಪ ಆಗುತ್ತೆ, ಪ್ರಸಾದವಾಗಿ ಕೊರಿಯರಲ್ಲಿ ಕರಂಗಲಿ ಮಾಲೆ ಬರುತ್ತೆ. ಈ ಗುರುಶಾಂತಿ ಮಹಾಯಾಗ ನೀವೆಲ್ಲರೂ ಮಾಡ್ಕೋಬೇಕು, ನಮ್ಮಲ್ಲೇ ಮಾಡ್ಕೋಬೇಕು ಅಂತಿಲ್ಲ, ಎಲ್ಲಾದರೂ ಒಟ್ಟು ಖಂಡಿತ ಮಾಡ್ಕೊಳ್ಳಿ. ಸಿಂಹರಾಶಿಯವರು ಅದು ತುಂಬಾ ಇಂಪಾರ್ಟೆಂಟು. ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ತೃಪ್ತಿಯಾಗಿ ಸಿಗುತ್ತೆ. ಏನೋ ಭಯಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು. ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮಗೆ ಸಿಕ್ಕೇ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಧನುರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.